ಇದು ಪ್ರಪ್ರಥಮ ಬಾರಿಗೆ ಅಸಂಘಟಿತ ಕಾರ್ಮಿಕರಿಗೆ ಎಲ್ಲರನ್ನು ಸೇರಿಸಬೇಕು. ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ತಮ್ಮ ಮುಂದೆ ಬರಬೇಕು, ಹೇಳ್ಬೇಕು, ಇದನ್ನ ಹೆಚ್ಚಿನ ಮಾಹಿತಿ ತಮಗೆ ಕೊಡಬೇಕು, ಇದು ಜಾಸ್ತಿ ಪಬ್ಲಿಸಿಟಿ ಆಗ್ಬೇಕೆಂಬ ಸದುದ್ದೇಶದಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೀವಿ ಬಂಧುಗಳೇ. ಇವತ್ತು ಮಂಡ್ಯ ಜಿಲ್ಲೆಗೆ ಬಂದಿದ್ದೇವೆ. ಇದು 27ನೇ ಜಿಲ್ಲೆ ನಾವು ಬಂದಿರತಕ್ಕಂಥದ್ದು. ಹಾಗಾಗಿ ನಾವು ನಮ್ಮ ಇಲಾಖೆ ವತಿಯಿಂದ ಕಳೆದ 2.5 ವರ್ಷದಿಂದ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಜಾಸ್ತಿ ಸಮಯ ತಗೊಳ್ಳಕ್ ಹೋಗೋದಿಲ್ಲ. ರವಿ ಅವರು ಹೇಳಿದ್ದಾರೆ, ಸುಮಾರು 6-7 ಬಿಲ್ಗಳನ್ನ ತಂದಿದ್ದೇವೆ. ಗಿಗ್ ಬಿಲ್ ಅಂತಕ್ಕಂಥದನ್ನ ಮೊನ್ನೆ ತಾನೇ ನಮ್ಮ ಅಸೆಂಬ್ಲಿಯಲ್ಲಿ ಪಾಸ್ ಆಗಿದೆ, ರೂಲ್ ಕೂಡ ಮಾಡಾಗಿದೆ, ಕಾನೂನು ಕೂಡ ಆಗ್ತಾ ಇದೆ. ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾರು ಈ ಗಿಗ್ ಎಕಾನಮಿ ಅಂದ್ರೆ ಏನು, ಯಾರು ಆನ್ಲೈನ್ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾರೆ ಅಂದ್ರೆ ಸ್ವಿಗ್ಗಿ ಇರ್ಬೋದು, ಝೊಮ್ಯಾಟೊ ಇರ್ಬೋದು, ಅಮೆಝಾನ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ಈ ಕಂಪನಿಗಳ ಮೇಲೆ ಅವಲಂಬಿಸಿರತಕ್ಕಂಥವ್ರು ಯಾರು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ, ಅವ್ರ ಮುಖಾಂತರ ಬಿಸ್ನೆಸ್ ಅನ್ನ ವ್ಯವಹಾರವನ್ನು ಮಾಡ್ತಾರೆ, ಅವರಿಗೆ ನಾವು ಗಿಗ್ ಎಕಾನಮಿ ಅಂತ ಹೇಳ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 5ರಿಂದ 6 ಲಕ್ಷವರೆಗೆ ಇರ್ತಕ್ಕಂಥ ಈ ಒಂದು ಜನರಿಗೆ ಅನುಕೂಲ ಆಗ್ಬೇಕಂತಕ್ಕಂಥದ್ದು ಒಂದು ಬಿಲ್ ಅನ್ನು ತಂದಿದ್ದೇವೆ. ಯಾಕೆ ಬಿಲ್ ಅನ್ನು ತಂದಿದ್ದೇವೆ ಅಂತಂದ್ರೆ, ಇವತ್ತು ಗಿಗ್ ಎಕಾನಮಿನಲ್ಲಿ ಕೆಲಸ ಮಾಡತಕ್ಕಂಥ ಒಬ್ಬ ಬಡವ, ಒಬ್ಬ ಯುವಕ ಸುಮಾರು 15ರಿಂದ 16 ತಾಸು ರೋಡಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕು. ಅವನ ಜೀವವನ್ನು ಒತ್ತಿಟ್ಟು ನಮಗೆ ಹೋಟೆಲ್ಗಳಿಂದಾಗಿರ್ಲಿ, ಅಂಗಡಿಗಳಿಂದಾಗಿರ್ಲಿ, ನಮಗೆ ಬೇಕಾಗಿದ್ದ ಜಾಗದಲ್ಲಿ ಅನುಕೂಲ ಆದಂತ ನಿಗದಿಪಡಿಸಿರ್ತಕ್ಕಂಥ ಟೈಮ್ನಲ್ಲಿ ಅವನು ತಂದು ನಮಗೆ ಸಾಮಾನುಗಳನ್ನ ತಲುಪಿಸ್ತಾರೆ. ಅವನಿಗೆ ಅಪಘಾತ, ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು, ಅದ್ರ ಜೊತೆಗೆ ಈ ಸಿಗ್ನಲ್ಗಳಲ್ಲಿ ಇದೇನೋ ಕಾರ್ಬನ್ ಡೈಆಕ್ಸೈಡ್ ಅಂತ ನಾವು ಹೇಳ್ತೀವಲ್ಲ, ಆ ಸಿಗ್ನಲ್ಗಳಲ್ಲಿ ನಿಂತುಕೊಂಡು ಸುಮಾರು ಕೆಜಿಗಟ್ಟಲೆ ಆಕ್ಸಿಜನ್ಗಳನ್ನ ನುಂಗಿ ಅವರಾಗಿರ್ಬೋದು, ಆಟೋ ರಿಕ್ಷಾ ಡ್ರೈವರ್ಗಳಾಗಿರ್ಬೋದು, ಟೂ ವೀಲರ್ ಅಲ್ಲಿ ಕೆಲಸ ಮಾಡ್ತಾರೆ. ಅವರಿಗೆ ಮುಂದೆ ಅವರಿಗೆ ಸಾಮಾಜಿಕ ಭದ್ರತೆ ಆಗ್ಬೇಕು, ಅವ್ರ ಮಕ್ಕಳಿಗೆ ಓದ್ಲಿಕ್ಕೆ ಅವರಿಗೆ ಅನುಕೂಲ ಆಗ್ಬೇಕೆಂಬ ಉದ್ದೇಶದಿಂದ ಈ ಒಂದು ಕಾನೂನನ್ನು ತಂದಿದ್ದೇವೆ. ಇಡೀ ಭಾರತ ದೇಶದಲ್ಲಿ ಇಂತಹ ಒಂದು ಕಾನೂನು ಎಲ್ಲಿ ಇಲ್ಲ. ಅದಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಈ ಸಂದರ್ಭದಲ್ಲಿ ಮಾಹಿತಿ. ಅದ್ರ ಜೊತೆಗೆ ಸಿನಿ ಬಿಲ್ ತಂದಿದ್ದೇವೆ. ಸಿನಿ ಬಿಲ್ ಅಲ್ಲಿ ಹೇಳಿದಂಗೆ ಕೇವಲ ಹೀರೋ ಹೀರೋಯಿನ್ಗಳು ಮಾತ್ರ ಅಲ್ಲ, ಡೈರೆಕ್ಟರ್ಗಳು ಮಾತ್ರ ಅಲ್ಲ, ಯಾರು ಡೈಲಿ ವೇಜಸ್ ಕೆಲಸ ಮಾಡ್ತಾರೆ, ಮೇಕಪ್ ಆರ್ಟಿಸ್ಟ್ ಇರ್ಬೋದು, ಸ್ಟಂಟ್ ಮ್ಯಾನ್ಗಳು ಇರ್ಬೋದು, ಅಲ್ಲಿ ಕೂಡ ದಿನ ಡೈಲಿ ವೇಜಸ್ ಆಗಿ ಕೆಲಸ ಮಾಡಕ್ ಹೋಗ್ತಾರೆ. ಟಿವಿನಲ್ಲಿ ಕೆಲಸ ಮಾಡತಕ್ಕಂಥವ್ರು, ಪೌರಾಣಿಕ ನಾಟಕ ಮಾಡತಕ್ಕಂಥವ್ರು, ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಗೆ ಯಾರ್ಯಾರು ರಿಜಿಸ್ಟರ್ ಆಗಿದ್ದಾರೆ, ಡ್ರಾಮಾ ಮಾಡತಕ್ಕಂಥವ್ರು ಆಗಿರ್ಬೋದು, ಇವರೆಲ್ಲ ಸೇರಿ ಲಕ್ಷಾಂತರ ಜನರು ಇದ್ರ ಒಳಗಡೆ ಬರ್ತಾರೆ. ಮುಂದೆ ಇವ್ರಿಗೆ ಕೂಡ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗುತ್ತೆ. ಟ್ರಾನ್ಸ್ಪೋರ್ಟ್ ಬಿಲ್ ಮಾಡಿದೀವಿ ಚಲವಣ್ಣವರೇ. ಇದು ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಕೇರಳದಲ್ಲಿದೆ. ಆದ್ರೆ ಅದರಲ್ಲಿ ಜಾಸ್ತಿ ಈ ರೀತಿಯಾದಂತಹ ವ್ಯವಸ್ಥೆಗಳಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಟ್ರಾನ್ಸ್ಪೋರ್ಟ್ ಬಿಲ್ ನಲ್ಲಿ ನಮಗೆ ವರ್ಷಕ್ಕೆ ಚಲವಣ್ಣ ಸುಮಾರು 160 ಕೋಟಿವರೆಗೆ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಈ 160 ಕೋಟಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಸುಮಾರು 25 ಲಕ್ಷ ಜನ ಈ ಟ್ರಾನ್ಸ್ಪೋರ್ಟ್ ಬಿಲ್ ಅಲ್ಲಿ ಬರ್ತಾರೆ. ಒಂದು ಆಟೋ ರಿಕ್ಷಾ ಡ್ರೈವರ್ಗಳು, ಎಲ್ಲಾ ತರದ ಡ್ರೈವರ್ಗಳು, ಕ್ಲೀನರ್ಗಳು, ಮೆಕ್ಯಾನಿಕ್ಸ್ಗಳು, ಯಾರು ಮಾಲೀಕರಿದ್ದಾರೆ, ಶೋರೂಮ್ ನಲ್ಲಿ ಯಾರು ಕೆಲಸ ಮಾಡ್ತಾರೋ ಆ ಕಾರ್ಮಿಕರು, ಲಾಜಿಸ್ಟಿಕ್ಸ್ ಕಂಪನಿಗೆ ಯಾರು ಕೆಲಸ ಮಾಡ್ತಾರೋ ಅವರೆಲ್ಲ ಮಾಲೀಕರಿದ್ದಾರೆ. ಯಾರಿಗೆ ಅಪಘಾತ ಆಗಿ ಅವರಿಗೆ ಮರಣ ಹೊಂದಿದ್ರೆ ಈ ಬಾರಿಗೆ ನಾವು ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ 5 ಲಕ್ಷವರೆಗೆ ಕೊಡ್ತಾ ಇದೀವಿ. ಮುಂದೆ ಜಾಸ್ತಿನೂ ಮಾಡ್ತೀವಿ. ಈ ಸಂದರ್ಭ ಕೇಳಲಿಕ್ಕೆ ಬಯಸಿದೆ. ಮುಂದೆ ಆಟೋ ರಿಕ್ಷಾ ಡ್ರೈವರ್ಗಳಿಗೆ, ಡ್ರೈವರ್ ಮಕ್ಕಳುಗಳಿಗೆ ಅವರಿಗೆ ಓದಲಿಕ್ಕೆ ಹಣ ಸಹಾಯ ಮಾಡಲಿಕ್ಕೆ ಮುಂದೆ ಸಾಧ್ಯತೆ ಇದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬರೋ ವರ್ಷ ನಾವು ಈ ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ. ಇವತ್ತು ಸುಮಾರು 25 ಲಕ್ಷಕ್ಕೂ ಹೆಚ್ಚು ಜನ ಕರ್ನಾಟಕ ರಾಜ್ಯದಲ್ಲಿ ಹಂತ ಹಂತವಾಗಿ ನಾವು ನೋಂದಣಿ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ 11 ಲಕ್ಷಕ್ಕೂ ಚಿಲ್ಲರ 11 ಲಕ್ಷಕ್ಕೂ ಹೆಚ್ಚು ಜನರು ಈ ಒಂದು ರಾಜ್ಯದಲ್ಲಿ ಜಿಲ್ಲೆವಾರು ನಮಗೆ ಇವತ್ತು ರಿಜಿಸ್ಟರ್ ಆಗಿರೋ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ SP ಅವರಿಗೆ ಮಾತನಾಡ್ತಿದೆ ಚಲವಣ್ಣವರೇ. ಇವತ್ತು ವರ್ಷದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜನ ಇಲ್ಲಿ ಆಕ್ಸಿಡೆಂಟ್ ನಲ್ಲಿ ಜೀವ ಕಳ್ಕೊಳ್ತಾರೆ. ಇವತ್ತು ಇಡೀ ದೇಶವನ್ನು ತಾವು ನೋಡ್ತಾ ಇದ್ರೆ ಸುಮಾರು ತಾಸಿಗೆ 20 ಜನ ಜೀವ ಕಳ್ಕೊಳ್ತಾ ಇದ್ದಾರೆ. ವರ್ಷದಲ್ಲಿ 4,70,000 ಆಕ್ಸಿಡೆಂಟ್ಗಳು ಆಗ್ತಾ ಇದಾವೆ. ಒಂದು ವರ್ಷಕ್ಕೆ 1,70,000 ಜನ ಈ ಆಕ್ಸಿಡೆಂಟ್ ಮುಖಾಂತರ ಜೀವವನ್ನು ಕಳ್ಕೊಳ್ತಾ ಇದ್ದಾರೆ. ದಿಸ್ ಈಸ್ ಡೆಂಟಿಂಗ್ 3% ಆಫ್ GDP.
ಅದಕ್ಕೆ ನಮ್ಮ ಮುಂದೆ ಇಲಾಖೆಯಿಂದ ದುಡ್ಡು ಸಿಗುತ್ತೆ. SP ಅವರು, DC ಅವರು ಮುಂಜಾಗ್ರತೆಯನ್ನು ವಹಿಸಬೇಕು. ನೀವು ಇಲ್ಲಿ ಯುವಕರು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೊಳ್ಳಕ್ಕೆ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿ, ಚಳವಳಿ ಅವರ ನೇತೃತ್ವದಲ್ಲಿ ಎಲ್ಲಾ ಜಿಲ್ಲೆಯ ಶಾಸಕರನ್ನ ತಗೊಂಡು ಯಾವುದೇ ಒಂದು ಪ್ರೋಗ್ರಾಮ್ಗಳನ್ನ ಕಾಟಾಚಾರಕ್ಕೆ ಹಾಕಬಾರ್ದು. ಎವ್ರಿ ಮಂತ್ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಿದ್ದೇನೆ. ಎಲ್ಲರಿಗಿಂತ ಹೆಚ್ಚಾಗಿ ನಾವು ಕಂಪಲ್ಸರಿ ಗ್ರಾಚ್ಯುಟಿ ಅಂತ ಮಾಡಿದ್ದೇವೆ. ಚಳವಳಿ ಕಂಪಲ್ಸರಿ ಗ್ರಾಚ್ಯುಟಿ ಅಂತಂದ್ರೆ ಯಾವ ಫ್ಯಾಕ್ಟರಿ ಇದೆ, ಯಾರು ಮಾಲೀಕರಿದ್ದಾರೆ, ಅವ್ರು ಏನ್ ಮಾಡಬೇಕು, ಯಾರು ಅವ್ರಿಗೆ ಕಾರ್ಮಿಕರಿಗೆ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಗ್ರಾಚ್ಯುಟಿನ ಇನ್ಶೂರೆನ್ಸ್ ಆಗಿ ಪ್ರೀಮಿಯಂ ಆಗಿ ತುಂಬಿಡ್ಬೇಕು. ಅವನು ಗ್ರಾಚ್ಯುಟಿ ಇನ್ಶೂರೆನ್ಸ್ ನ ತುಂಬಿದ್ರೆ ಮಾಲೀಕರಿಗೆ, ವರ್ಗಕ್ಕೆ, ಇವರಿಗೆ ಕಾರ್ಮಿಕರಿಗೆ ವ್ಯತ್ಯಾಸ ಬಂದಲ್ಲಿ ನೇರವಾಗಿ ಅವನಿಗೆ ದುಡ್ಡು ಗ್ರಾಚ್ಯುಟಿ ಮನೆಗೆ ಹೋಗುತ್ತೆ. ಅವನು ನಮ್ಮ ಇಲಾಖೆಗಾಗಿರ್ಲಿ ಕೋರ್ಟ್ಗಾಗಿ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಇದರಿಂದ ಸುಮಾರು 60 ಲಕ್ಷ ಜನಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಅನುಕೂಲ ಆಗ್ತಕ್ಕಂಥ ಕಾನೂನನ್ನು ತಂದಿದ್ದೇವೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 7,000 ಹೆಚ್ಚು ಕಂಪನಿಗಳು ಇದನ್ನ ಕಂಪಲ್ಸರಿ ಆಗಿ ಆಗ್ಲೇ ನಡೆಸ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಡೊಮೆಸ್ಟಿಕ್ ಬಿಲ್ ಅನ್ನು ತಂದಿದ್ದೇವೆ. ಯಾವ ಹೆಣ್ಮಕ್ಳು ನಮ್ಮ ಅಕ್ಕ ತಂಗಿಯರು ಮನೆಗೆ ಹೋಗಿ ಪಾತ್ರೆ ಸಾಮಾನ, ಅಡಿಗೆ, ಈ ತರ ಕೆಲಸಗಳನ್ನ ತೊಳಿತಾರೆ, ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಅವರಿಗೆ ಹೊಸದಾಗಿ ಇವತ್ತು ನಾವು ಬಿಲ್ ಅನ್ನು ತಂದಿದ್ದೇವೆ. ಇವತ್ತು ಇನ್ನ ಕೇವಲ ಇನ್ನೊಂದು 3 ವಾರ ಅಥವಾ 4 ವಾರದಲ್ಲಿ ಇದು ಕ್ಯಾಬಿನೆಟ್ ಬರುತ್ತೆ. ಇದರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಯಾವ ಹೆಣ್ಮಕ್ಳು ಯಾವ ಮನೆಯಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಸಂಪೂರ್ಣವಾಗಿ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಅಂತ ಗಮನಕ್ಕೆ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಇದು ಒಂದು ದೊಡ್ಡ ಸಮಸ್ಯೆ ಇದೆ ಜಿಲ್ಲೆಯಲ್ಲಿ. ಹೊರಗುತ್ತಿಗೆ ನೌಕರು, ಅದರ ನಮ್ಮೆಲ್ಲಾ ಇಲಾಖೆಯ ಹೊರಗುತ್ತಿಗೆ ನೌಕರು ಸುಮಾರು 33 ಇಲಾಖೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ 2 ಲಕ್ಷಕ್ಕೂ ಹೆಚ್ಚು ಜನ ಇದ್ದಾರೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು 4,000 ಜನವರೆಗೆ ಇರ್ಬೋದು. ಇದು ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಈಗ ಈ ಸೊಸೈಟಿಯನ್ನ ಮಾಡ್ತಾ ಇದ್ದೀವಿ. ಬೀದರ್ ಸೊಸೈಟಿ ಒಂದು ಪ್ರೂವ್ ಮಾಡಲಿದೆ. DC ಅವರ ನೇತೃತ್ವದಲ್ಲಿ ಸೊಸೈಟಿ ಮಾಡ್ತಾ ಇದ್ದೀವಿ. ಕ್ಯಾಬಿನೆಟ್ ಸಬ್ ಕಮಿಟಿ ಬಂದಿದೆ. ನೆಕ್ಸ್ಟ್ ವೀಕ್ ಕ್ಯಾಬಿನೆಟ್ ಬರುತ್ತೆ. ತಮ್ಮದು ಸಹಕಾರ ಕೊಡಬೇಕು. ಈ ಸೊಸೈಟಿ ಮಾಡೋದ್ರಿಂದ ಈ 33 ಇಲಾಖೆಯಲ್ಲಿ ಯಾರು ಕೆಲಸ ಮಾಡ್ತಾರೆ ಹೊರಗುತ್ತಿಗೆ ನೌಕರರು, ಇನ್ಮೇಲೆ ಯಾವ ಏಜೆನ್ಸಿ ಇರುದಿಲ್ಲ. DC ಅವರ ನೇತೃತ್ವದಲ್ಲಿ ಸೊಸೈಟಿ ಆಗುತ್ತೆ. ಎಲ್ಲಾ ಹೊರಗುತ್ತಿಗೆ ನೌಕರರು 33 ಇಲಾಖೆಯವರು ಈ ಸೊಸೈಟಿಯಲ್ಲಿ ಬರ್ತಾರೆ. ಇನ್ನು ಮುಂದುಗಡೆ ESA ಆಗಿರ್ಲಿ, PF ಆಗಿರ್ಲಿ, ಗ್ರಾಚ್ಯುಟಿ ಆಗಿರ್ಲಿ, ಮಿನಿಮಮ್ ವೇಜಸ್ ಆಗಿರ್ಲಿ, ಇವನ್ನೆಲ್ಲ ಕವರ್ ಆಗ್ತಕ್ಕಂಥ ಕೆಲಸ ನಾವು ಇಲಾಖೆಯಿಂದ ಮಾಡ್ತಾ ಇದೀವಿ. ನಮ್ಮ ಗಮನಕ್ಕೆ ಇರಲಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆಶಾದೀಪ ಅಂತ ಒಂದು ಕಾರ್ಯಕ್ರಮ ಇದೆ. ಇಲ್ಲಿ CO ಇದ್ದಾರೆ, ನೀವು DC ಅವರು ಕುಮಾರ್ ಅವರು ನಮ್ಗೆ ಮನವಿ ಇದೆ. ದಿಸ್ ಇಸ್ ಒನ್ ಆಫ್ ದ ಫೈನೆಸ್ಟ್ ಪ್ರೋಗ್ರಾಮ್ ವಿಚ್ ವಿ ಹ್ಯಾವ್ ಸ್ಟಾರ್ಟೆಡ್. ಬಟ್ ಮಾಧ್ಯಮದವರು ಕೂಡ ಇದ್ದೀರಿ. ಆಶಾದೀಪ ಅಂತ ಕಾರ್ಯಕ್ರಮದಲ್ಲಿ ಯಾವ ತಾಲೂಕು ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಯಾರೇ ಉದ್ಯಮಿದಾರ ಅವರು SC ST ಮಕ್ಕಳಿಗೆ ಕೆಲಸವನ್ನು ಕೊಟ್ರೆ 50% ಅಷ್ಟು ಸಂಬಳ ನಾವು ಕೊಡ್ತೀವಿ 2 ವರ್ಷವರೆಗೆ. ಅಲ್ಲಿ ರಿಪೀಟ್, ಯಾರೇ ಒಬ್ಬ ಉದ್ಯಮಿದಾರ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇರ್ಬೋದು, ಸಣ್ಣ ಕೈಗಾರಿಕೆ ಇರ್ಬೋದು, ಅಥವಾ ಯಾವುದೇ ತರದ ಇಂಡಸ್ಟ್ರಿ ಇರಲಿ, ಸರ್ವಿಸ್ ಇಂಡಸ್ಟ್ರಿ ಇರಲಿ, ಅವರು SC ST ಮಕ್ಕಳಿಗೆ ಕೆಲಸವನ್ನು ಕೊಟ್ರೆ ನಾವು ಸುಮಾರು 50% ಆಫ್ ಸ್ಯಾಲರಿನ ನಾವು ನಮ್ಮ ಇಲಾಖೆಯಿಂದ ಕೊಡ್ತಾ ಇದೀವಿ. ಕೊಡ್ತಕ್ಕಂಥ ಉದ್ದೇಶ ಆ ಸಣ್ಣ ಉದ್ಯಮಿದಾರರಿಗೆ ಅನುಕೂಲ ಆಗಬೇಕು. ನಮ್ಮ ಯುವಕರು ನಮ್ಮ ಹಳ್ಳಿಗಳಲ್ಲಿ, ಜಿಲ್ಲೆಗಳಲ್ಲಿ ಕೆಲಸ ಸಿಗ್ಬೇಕು. ಅವ್ರು ಸಿಟಿಗಳಿಗೆ ಬರಬಾರ್ದು. ಅವ್ರಿಗೆ ಆರ್ಥಿಕ ಪರಿಸ್ಥಿತಿ ಇಲ್ಲೇ, ಯಾಕಂದ್ರೆ ಸಿಟಿಯಲ್ಲಿ ಒಂದು 20,000 ಸಿಕ್ಕರು ಕೂಡ ಅವ್ರಿಗೆ ಕೈ ಸಿಗೋದಲ್ಲ. ಇಲ್ಲೇ ಇದ್ದು ಅವರಿಗೆ ಮಿನಿಮಮ್ ವೇಜಸ್ ದುಡ್ಡು ಸಿಕ್ಕರೆ ಅವರಿಗೆ ಅವ್ರ ಕುಟುಂಬಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಸಾರ್ವಜನಿಕರು, ವಿಶೇಷವಾಗಿ ಪತ್ರಿಕಾ ಮಾಧ್ಯಮದವರು ಇದರ ಬಗ್ಗೆ ಜಾಸ್ತಿಗೆ ಪಬ್ಲಿಸಿಟಿಯನ್ನು ಕೊಡಬೇಕಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀವಿ. ಇಲ್ಲಿ ನಾವು ಸೇರಿರ್ತಕ್ಕಂಥವ್ರು ಸುಮಾರು ಎಲ್ಲರೂ ಅನ್ಆರ್ಗನೈಸ್ಡ್ ಸೆಕ್ಟರ್, ಅಂದ್ರೆ ಅಸಂಘಟಿತ ಕಾರ್ಮಿಕರು ನಾವು ಹೇಳ್ತೀವಿ. ಇವತ್ತು ಇಡೀ ಭಾರತ ದೇಶದಲ್ಲಿ ಸುಮಾರು 90% ಅಷ್ಟು ಚುನಾವಣೆ ಅಸಂಘಟಿತ ಕಾರ್ಮಿಕರಿದ್ದಾರೆ. ಈ ಬಾರಿ ನಾವು ಯಾರು ರೈತ ಕಾರ್ಮಿಕರಿದ್ದಾರೆ, ಯಾರು ಅಗ್ರಿಕಲ್ಚರ್ ಲೇಬರ್ಸ್ ಇದ್ದಾರೆ, ಅವರಿಗೆ ಕೂಡ ಅಸಂಘಟಿತ ಕಾರ್ಮಿಕರಾಗಿ ನಾವು ಇವತ್ತು ಪರಿಗಣಿಸಿದ್ದೇವೆ. ಇನ್ನು ಮುಂದುಗಡೆ ಅಗ್ರಿಕಲ್ಚರ್ ಲೇಬರ್ಸ್ ಕೂಡ ಅಸಂಘಟಿತ ಕಾರ್ಮಿಕರಾಗಿ ನಾವು ನೋಂದಣಿ ಮಾಡ್ತಾ ಇದ್ದೀವಿ, ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಸುಮಾರು 101 ವರ್ಗಗಳು, ಸಣ್ಣ ಸಮಾಜಗಳು, ಸಣ್ಣ ಕಸಬು ಮಾಡ್ತಕ್ಕಂತ 101 ಸಮಾಜ. ನಿಮ್ ಕೈಯೆಲ್ಲ ಪಾಪ್ಯುಲೇಟ್ ಕೊಟ್ಟಿದೀವಲ್ಲ, ಓದಿದ್ದೀರಾ? ಓದಿದರು 101 ಕಸಬುಗಳು ಸೇರಿ ಸುಮಾರು 70 ಲಕ್ಷಕ್ಕೂ 80 ಲಕ್ಷ ಜನಕ್ಕೆ ಇವತ್ತು ಸ್ಮಾರ್ಟ್ ಕಾರ್ಡ್ ಕೊಡೋದ್ರ ಜೊತೆಗೆ ನಿಮ್ಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಭಾರತ ದೇಶದಲ್ಲಿ ಎಲ್ಲಿ ಇಲ್ಲ. ಇಂಥ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಅದಕ್ಕಾಗಿ ಈ ಕಾರ್ಯ
ಕ್ರಮಗಳನ್ನ ಮಾಡ್ತಾ ಇದೀವಿ. ಇನ್ನು ಮುಂದುಗಡೆ ನಾವು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಯಾರು ವಿಕಲಚೇತನರು ಅಂತ ಹೇಳ್ತೀವಿ ಅವರಿಗೆ ಒಂದು ಹೊಸದಾದಂತ ಕಾನೂನು ಹಾಕಬೇಕು. ಬಿಲ್ ನ ತರಲಿಕ್ಕೆ ಎಲ್ಲಾ ಸಚಿವಾಲಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರುಗಳಿಗೆ ಬರೆದಿದ್ದೇವೆ. 5% ಅಷ್ಟು ಯಾರು ಡಿಸೇಬಲ್ ಇದ್ದಾರೆ, ಯಾರು ಅಂಗವಿಕಲರಿದ್ದಾರೆ ಅವರಿಗೆ ಕಡ್ಡಾಯವಾಗಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್, ಪ್ರೈವೇಟ್ ಇಂಡಸ್ಟ್ರೀಸ್ಗಳಲ್ಲಿ 5% ವರೆಗೆ ಅವರಿಗೆ ಕೆಲಸ ಸಿಗಬೇಕು, ರಿಸರ್ವೇಶನ್ ಹಾಕಬೇಕು. ಅವ್ರ ಮಕ್ಕಳಿಗೆ ಯಾರು ಡಿಸೇಬಲ್ ಮಕ್ಕಳಿದ್ದಾರೆ, ಡಿಸೇಬಿಲಿಟಿ ಆಗಿರ್ತಕ್ಕಂಥ ಮಕ್ಕಳು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಪ್ರೈವೇಟ್ ಶಾಲೆಗಳಲ್ಲಿ 10% ಅಷ್ಟು ಅವರಿಗೆ ರಿಸರ್ವೇಶನ್ ಅನ್ನು ಕೊಡಬೇಕಂತ ಹೇಳಿ ಒಂದು ಬಿಲ್ ತೆಗೆಯಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರುವಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ಚಲವಣ್ಣ ಅವರು ಹೇಳಿದಾಗೆ ನಮ್ಮ 5 ಗ್ಯಾರಂಟಿಗಳು ಮಾತಾಡಲ್ಲ ಸಾಕಾಗೈತ, ಸುಸ್ತಾಗ್ಬಿಟ್ಟಿಲ್ಲ ಮಾತಾಡ್ಬೋದಾ? ಅವತ್ತಾಗಿ ಮಾತಾಡ್ತಿದ್ರೆ ಬೇಡ. ಚಲವಣ್ಣ ನಾನು ಹೇಳ್ಬೇಕು, ಈ 5 ಗ್ಯಾರಂಟಿಗಳೇನಿದಾವೆ ಚಲವಣ್ಣ ಬಹಳ ಪರ್ಫೆಕ್ಟ್ ಆಗಿ ಹೇಳಿದ್ರು. ಈ 5 ಗ್ಯಾರಂಟಿಗಳಿಗೆ ನಾವು ಎಷ್ಟು ದುಡ್ಡು ಖರ್ಚು ಮಾಡ್ತಾ ಇದೀವಿ ಗೊತ್ತಾ? ವರ್ಷಕ್ಕೆ 60,000 ಕೋಟಿ ಮಾಡ್ತಾ ಇದೀವಿ ಗೊತ್ತಾಗಿ. ಎಷ್ಟು? ಹೆಣ್ಮಕ್ಳು ಗಟ್ಟಿಯಾಗಿ ಹೇಳ್ಬೇಕು. ಎಷ್ಟು? 60,000 ಕೋಟಿ ವರ್ಷಕ್ಕೆ. 5 ವರ್ಷಕ್ಕೆ ಎಷ್ಟಾಯ್ತವ ತಾಯಿ? ಎಷ್ಟಾಯ್ತಮ್ಮ? ಎಷ್ಟಾಯ್ತು? ವರ್ಷಕ್ಕೆ 60,000 ಕೋಟಿ, 5 ವರ್ಷಕ್ಕೆ 3 ಲಕ್ಷ ಕೋಟಿ. ನೋಡವ ತಾಯಿ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಇವತ್ತು 5 ವರ್ಷದಲ್ಲಿ 3 ಲಕ್ಷ ಕೋಟಿ ಕೊಡ್ತಕ್ಕಂಥ ಕೆಲಸ. ಭಾರತ ದೇಶದಲ್ಲಿ 20 ರಾಜ್ಯಗಳಲ್ಲಿ ಬಿಜೆಪಿ ಇದೆ. ಇಂಥ ಒಂದು ಕಾರ್ಯಕ್ರಮ ಎಲ್ಲಿಯೂ ಮಾಡಿಲ್ಲ. 5 ವರ್ಷದಲ್ಲಿ 3 ಲಕ್ಷ ಕೋಟಿ ಕೊಡ್ತಕ್ಕಂಥ ಕಾರ್ಯಕ್ರಮ ಭಾರತ ದೇಶದಲ್ಲಿ ಎಲ್ಲ ಇದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಹೆಣ್ಮಕ್ಳು ಜೋರಾಗಿ ಚಪ್ಪಾಳೆನೂ ಹೊಡೆಯಲ್ಲ ನೀವು. ಅವ ನನಗೆ ಹೊಟ್ಟೆ ಸತ್ತಡೆ ಅವ. ಇವತ್ತು ಶಕ್ತಿ ಕಾರ್ಯಕ್ರಮ 594 ಕೋಟಿ ಹೆಣ್ಮಕ್ಳು. ಎಷ್ಟ್ರಿ? 594 ಕೋಟಿ ಹೆಣ್ಮಕ್ಳು ಕರ್ನಾಟಕ ರಾಜ್ಯದಲ್ಲಿ ಬಸ್ಸಲ್ಲಿ ಉಚಿತವಾಗಿ ಕಳೆದ 2.5 ವರ್ಷದಿಂದ ಪ್ರಯಾಣ ಮಾಡಿದ್ದಾರೆ. ಯಾವ ಕಾರ್ಯಕ್ರಮ ಮಾಡಿದವರು? ಹೆಣ್ಮಕ್ಳು ಕೇಳಿಸ್ಕೊಂಡಿದ್ದೀರಾ? ಕೇಳಿಸ್ತಾ ಇದೆಯಾ? 594 ಕೋಟಿ ಹೆಣ್ಮಕ್ಳು ಉಚಿತವಾಗಿ ಕರ್ನಾಟಕ ರಾಜ್ಯದಲ್ಲಿ 2.5 ವರ್ಷದಲ್ಲಿ ಪ್ರಯಾಣ ಮಾಡಿದ್ದೀರಿ. ಅದಕ್ಕೊಂದ್ಸಲ ಜೋರಾಗಿ ಚಪ್ಪಲಿ ಹೊಡಿಬೇಕಲ್ಲ ನೀವು. ಅದಕ್ಕೆ ಎಲ್ಲಿ ಕೆಲಸ ಮಾಡ್ಬೇಕು ನೀವು? ಎಲ್ಲ ದೇವರುಗಳಿಗೆ ಹೋಗಿ ಬಂದಿರಲ್ಲವ? ಶಿವ, ಪಾಂಡ್ರಂಗ, ಪರಮೇಶ್ವರ, ವಾಸುದೇವ, ವಿಠಲ, ಶ್ರೀ ಗುರುದೇವ ದತ್ತ, ಅಲ್ಲಾಹ್, ಜೀಸಸ್, ದುರ್ಗಮ್ಮ, ಮಾರಮ್ಮ, ಕಾಳಮ್ಮ, ಆಂಜನೇಯ, ಮಂತ್ರಾಲಯ, ಧರ್ಮಸ್ಥಳ ಎಲ್ಲ ದೇವರುಗಳಿಗೆ ಹೋಗಿ ಬಂದಿರಲ್ಲ? ಅದಕ್ಕೆ ನೀವೇನ್ ಮಾಡ್ಬೇಕು? ಎಲ್ಲಾ ದೇವರುಗಳಲ್ಲಿ ಪ್ರಾರ್ಥನೆ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ದೇವರು 100 ಕಾಲ ಆಯುಷ್ಯನ್ನು ಕೊಡಬೇಕು, ಶಕ್ತಿಯನ್ನು ಕೊಡಬೇಕು, ಬಡವರಿಗೆ ಸೇವೆ ಮಾಡತಕ್ಕಂಥ ಶಕ್ತಿಯನ್ನು ಕೊಡಬೇಕಂತ ತಾವೆಲ್ಲ ಪ್ರಾರ್ಥನೆ ಮಾಡಬೇಕಂತ ತಮ್ಮಲ್ಲಿ ಕೈ ಮನವಿ ಮಾಡಿಕೊಳ್ತೀವಿ. ಮಾಡ್ತೀರಾ? ಪಕ್ಕನಮ್ಮ? ಇದು ನಾವು ಮಾಡಿರ್ತಕ್ಕಂಥ 5 ಗ್ಯಾರಂಟಿಗಳು. ಇದು ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಬಡವರಿಗೆ ಅನುಕೂಲ ಆಗ್ತಕ್ಕಂಥದ್ದು. ಇದು ಮಂಡ್ಯ ಈ ಭಾಗ, ಮೈಸೂರು, ಮಂಡ್ಯ, ಹಾಸನ ನೀವೆಲ್ಲ ಬಹಳ ಪ್ರಜ್ಞಾವಂತ ಜನರು. ನಾನು ಕೆಲವು ಪತ್ರಿಕಾ ಮಾಧ್ಯಮದವರು ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ. ಇತ್ತೀಚಿನ ದಿನಮಾನಗಳಲ್ಲಿ ಬಿಜೆಪಿಯವರು ನಮ್ಮ GDP $4 ಟ್ರಿಲಿಯನ್ ಆಗ್ಬಿಟ್ಟಿದೆ. $4 ಟ್ರಿಲಿಯನ್ ಆಗಿದೆ ಅಂತ ಹೇಳಿ ಬಹಳ ಬೆಂಚಪ್ಪರಿಸ್ಕೊಳ್ತಾರೆ. ನಮಗೂ ಖುಷಿ ಇದೆ. ನಮ್ಮ ದೇಶ ಇವತ್ತು $4 ಟ್ರಿಲಿಯನ್ ಎಕನಾಮಿ ಇದೆ ಅಂತ ನಮಗೂ ಖುಷಿ ಇದೆ. ಆದ್ರೆ ಇದನ್ನ ಸ್ವಲ್ಪ ವಿವರಿಸಲಿಕ್ಕೆ ಒಂದು ಪ್ರಯತ್ನ ಮಾಡ್ತಿರ್ತಾವ. ಚೆಕ್ ಮಾಡಿ ನೋಡಿ. $4 ಟ್ರಿಲಿಯನ್ ಎಕಾನಮಿ, 145 ಕೋಟಿ ಜನಸಂಖ್ಯೆ ಸೇರಿದ್ರೆ $4 ಟ್ರಿಲಿಯನ್ ಎಕಾನಮಿ ಇದೆ. ಇದೇ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಜಪಾನ್ ದೇಶ 12 ಕೋಟಿ ಜನಸಂಖ್ಯೆ, ಅದು ಸುಮಾರು 4.7 ಟ್ರಿಲಿಯನ್ ಎಕಾನಮಿ ಇದೆ. ಜರ್ಮನಿ 8 ಕೋಟಿ ಜನಸಂಖ್ಯೆ ಇರ್ತಕ್ಕಂಥದ್ದು, ಅದು ಸುಮಾರು $4.7 ಟ್ರಿಲಿಯನ್ ಎಕಾನಮಿ ಇದೆ. ಅಮೆರಿಕ ಸುಮಾರು 28 ಟ್ರಿಲಿಯನ್ ಎಕಾನಮಿ ಇದ್ದು 36 ಕೋಟಿ ಜನಸಂಖ್ಯೆ ಇದೆ. ಚೈನಾ ನಮ್ಮಷ್ಟೇ ಇರ್ತಕ್ಕಂಥದ್ದು, 140 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಚೈನಾ ಸುಮಾರು 19.6 ಟ್ರಿಲಿಯನ್ ಎಕಾನಮಿ ಇದೆ. ಅಂದ್ರೆ ಅರ್ಥ ಏನು?
ನಮ್ಗಿನ ಏನು ಪಾಪ್ಯುಲೇಷನ್ ಕಮ್ಮಿ ಇರ್ತಕ್ಕಂಥ ದೇಶ, ನಮ್ಮಷ್ಟೇ ಪಾಪ್ಯುಲೇಷನ್ ಇರ್ತಕ್ಕಂಥ ದೇಶ, ಅವ್ರ GDP ಯಾಕೆ ಜಾಸ್ತಿ ಇದೆ ಅಂತಂದ್ರೆ ಇಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಹೇಳ್ತೀವಿ. ಅಂದ್ರೆ ವರ್ಷಕ್ಕೆ ಒಬ್ಬ ಮನುಷ್ಯನ ಆದಾಯ ಎಷ್ಟು ಅಂತ ಹೇಳಿ ಕಂಡಿಬೇಕಾಗತ್ತೆ. ಅದಕ್ಕೆ ಕರ್ನಾಟಕ ರಾಜ್ಯವನ್ನು ನೀವು ಹೋಲಿಕೆ ಬೇರೆ ರಾಜ್ಯಕ್ಕೆ ಮಾಡಿ ನೋಡಿದ್ರೆ ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ಪರ್ ಕ್ಯಾಪಿಟಲ್ ಇನ್ಕಮ್ ನಂಬರ್ 1 ಇದೆ. ಅಂದ್ರೆ ಬಡವರು ಆವರೇಜ್ ಆಗಿ ಸಾರಾ ಸಗಟವಾಗಿ ಕರ್ನಾಟಕ ರಾಜ್ಯದಲ್ಲಿ ಪರ್ ಕ್ಯಾಪಿಟಲ್ ಇವತ್ತು 2 ಲಕ್ಷ ಇದೆ. ಅಂದ್ರೆ ಬೇರೆ ಬಿಹಾರ್ ಇವತ್ತೇನು ಪ್ರಧಾನಮಂತ್ರಿ ಅವರು ಬಿಹಾರ್ನಲ್ಲಿ ಭಾಷಣ ಮಾಡ್ತಾ ಇದ್ದಾರೆ, ಇವತ್ತು ಬಿಹಾರ್ನಲ್ಲಿ ಇರ್ತಕ್ಕಂಥದ್ದು ಆವರೇಜ್ 60,000 ಇದ್ರೆ ಕರ್ನಾಟಕದಲ್ಲಿ ಆವರೇಜ್ 2,02,000 ಇದೆ. ಅಂದ್ರೆ ನೀವು ಈ ದೇಶದ GDP ನಲ್ಲಿ 5% ಅಷ್ಟು ದುಡ್ಡು ವ್ಯವಹಾರ ಮಾಡ್ತಕ್ಕಂಥ ಅದಾನಿ, ಅಂಬಾನಿ, ಟಾಟಾ, ಬಿರ್ಲಾ ಇವ್ರನ್ನೆಲ್ಲ ತೆಗೆದು ಬಿಟ್ರೆ ಇವತ್ತು ನಮ್ಮ ದೇಶದ ಬಡವರ ಆದಾಯ ವರ್ಷಕ್ಕೆ 1,40,40,000 ಕೂಡ ಇಲ್ಲ. ಇದು ಬಿಜೆಪಿ ಮಾತನಾಡಕ್ ಹೋಗುದಿಲ್ಲ. ಇದು ಉದಾಹರಣೆಗಾಗಿ ಯಾಕೆ ಹೇಳ್ತಾ ಇದೀನಿ ಈ ಮಾತು ಅಂತಂದ್ರೆ ಇವತ್ತು ಕರ್ನಾಟಕ ನಂಬರ್ 1 ಆಗ್ಲಿಕ್ಕೆ ಕಾರಣ ಈ ನಮ್ಮ 3 ಲಕ್ಷ ಕೋಟಿ ವರ್ಷಕ್ಕೆ 60,000 ಕೋಟಿ ನಿಮ್ಗೆ ಏನ್ ಕೊಡ್ತಾ ಇದೀವಿ. ಇದ್ರ ಜೊತೆಗೆ ಇವತ್ತು ಇದು ಕೊಡ್ತಕ್ಕಂಥ ದುಡ್ಡು ಏನಿದೆ, ಪತ್ರಿಕಾ ಮಾಧ್ಯಮದವರು ದಯಮಾಡಿ ಕೇಳ್ತಾ ಇರ್ತೀರಿ ನೀವು, ಇದು ಡೆವಲಪ್ಮೆಂಟ್, ಇದು ಹ್ಯೂಮನ್ ಇಂಡೆಕ್ಸ್ ಡೆವಲಪ್ಮೆಂಟ್ ಆಗ್ತಕ್ಕಂಥ ಪ್ರೋಗ್ರಾಮ್. ಇದು ದಿಸ್ ಇಸ್ ಒನ್ ಆಫ್ ದ ಫೈನೆಸ್ಟ್ ಅಂಡ್ ದ ಬಿಗ್ಗೆಸ್ಟ್ ಪ್ರೋಗ್ರಾಮ್ ಎವರ್ ಮೇಡ್ ಬೈ ಎನಿ ಗವರ್ಮೆಂಟ್ in any part of the world where we are spending around about $8 billion per annum. ಅಂದ್ರೆ 60,000 ಕೋಟಿ ನಾವೇನು ಬಡವರಿಗೆ ಕೊಡ್ತಾ ಇದೀವಿ ವರ್ಷ, ಅದು ಪುನಃ ಮಾರ್ಕೆಟಿಗೆ ವಾಪಸ್ ಬರುತ್ತೆ. ಇದೇನು ಹೋಗಿ ಸೇವಿಂಗ್ ಎಕಾನಮಿ ಆಗೋದಿಲ್ಲ, ಯಾರು ಹೋಗಿ ಬ್ಯಾಂಕ್ ನಲ್ಲಿ ಡಿಪಾಸಿಟ್ ಮಾಡೋದಿಲ್ಲ. ಈ ದುಡ್ಡು ಪುನಃ ವಾಪಸ್ ಮಾರ್ಕೆಟಿಗೆ ಬರೋದ್ರಿಂದ ಇವತ್ತು GST ನಲ್ಲಿ, ಇವತ್ತು GDP ನಲ್ಲಿ, ಇವತ್ತು FDI ನಲ್ಲಿ, ಪರ್ ಕ್ಯಾಪಿಟಲ್ ಇನ್ಕಮ್ ನಲ್ಲಿ ಕರ್ನಾಟಕ ನಂಬರ್ 1 ಇದೆ. ತಮ್ಮ ಗಮನಕ್ಕೆ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೀನಿ. ಹಾಗಾಗಿ ಬಂಧುಗಳೇ, ನಾನೇನ್ ಮಾತಾಡಕ್ ಹೋದ್ರೆ ಬರೀ ಮೋದಿ ಸಾಹೇಬ್ ವಿರುದ್ಧ ಮಾತನಾಡ್ತಾರೆ, ಪತ್ರಿಕಾ ಮಾಧ್ಯಮದವ್ರು ಹೇಳ್ಬೋದು. ಅದಕ್ಕೆ ನಾನು ಇವತ್ತು ಜಾಸ್ತಿ ಮಾತನಾಡಕ್ ಹೋಗುದಿಲ್ಲ. ಇವತ್ತು ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ನಮ್ಮ ಇಲಾಖೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ಉದಾಹರಣೆಗೆ ಕೊನೆಯಲ್ಲಿ ಮುಗಿಸ್ತೀನಿ. ಇವತ್ತು ಇಂದಿರಾ ಗಾಂಧಿ ಅನಿಸ್ಬೇಕು. ಯಾಕಂದ್ರೆ ಅವ್ರು ತಂದಿರ್ತಕ್ಕಂಥ ಪೆನ್ಷನ್ಗಳು, ವಿಡೋ ಪೆನ್ಷನ್, ಓಲ್ಡ್ ಏಜ್ ಪೆನ್ಷನ್, ಅಂಗವಿಕಲರ ಮಾಸಾಸನ, ಈ 5 ಗ್ಯಾರಂಟಿಗಳು ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು. ವಿಡೋ ಪೆನ್ಷನ್, ಓಲ್ಡ್ ಏಜ್ ಪೆನ್ಷನ್, ಅಂಗವಿಕಲರ ಮಾಸಾಸನ, ವೃದ್ಧಾಪ್ಯ ವೇತನ, ಈ 5 ಗ್ಯಾರಂಟಿ ಸೇರಿದ್ರೆ ಇವತ್ತು ಒಂದು ಮನೆಗೆ ಕನಿಷ್ಠ 10ರಿಂದ 12,000 ಮುಟ್ತಾ ಇದೆ. ಈ 10ರಿಂದ 12,000 ಮನೆಗೆ ದುಡ್ಡು ಮುಟ್ತಕ್ಕಂಥದ್ದು ಯಾವುದೇ ನರೇಂದ್ರ ಮೋದಿ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ, ಈ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ನಮ್ಮ ಗಮನಕ್ಕೆ ಕೇಳಿಕೊಳ್ಳಿ. ಕೊನೆಯದಾಗಿ ಈ ದುಡ್ಡು ಏನ್ ಬಿಜೆಪಿ ಕೊಡೋದಿಲ್ಲ, ಈ ದುಡ್ಡು ಕಾಂಗ್ರೆಸ್ ಕೊಡೋದಿಲ್ಲ. ಈ ದುಡ್ಡು ಯಾರ್ದು? ಯಾರ್ದು ದುಡ್ಡು? ಯಾರ ದುಡ್ಡು? ಅದಕ್ಕೆ ಕಾಂಗ್ರೆಸ್ ಏನ್ ಮಾಡ್ತಾರೆ, ಕೆರೆ ನೀರು ಎಲ್ಲಿಗೆ ಸಲ್ಬೇಕು? ನಾವು ನಿಮಗೆ 3 ಲಕ್ಷ ಕೋಟಿ ಕೊಟ್ರೆ ಈ ದೇಶದಲ್ಲಿ ಅದಾನಿ ಅವರ ಆದಾಯ 2016 ಇಸ್ವಿಯಲ್ಲಿ ಕೇವಲ 74,000 ಕೋಟಿ ಇತ್ತು. ಇವತ್ತು ಪುಣ್ಯಾತ್ಮದ 16 ಲಕ್ಷ ಕೋಟಿ ಇದೆ. ಎಷ್ಟಿದೆ? ಎಷ್ಟು? 16 ಲಕ್ಷ ಕೋಟಿ ಅದಾನಿ ಮೋದಿ ಸಾಹೇಬರು ಕೊಡ್ತಾ ಇದ್ದಾರೆ. ನಾವಿಲ್ಲಿ ಬಡವರಿಗೆ 3 ಲಕ್ಷ ಕೋಟಿ ಕೊಡ್ತಾ ಇದೀವಿ. ಅದಕ್ಕೆ ಚಲೋಣವರು ಒತ್ತಿ ಹೇಳ್ತಾ ಇದ್ರು, ನೀವು ಪ್ರಜ್ಞಾವಂತ ಮತದಾರರು, ಈ ದೇಶದಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಮಾತನಾಡ್ತಕ್ಕಂಥ ಅವ್ರಿಗೆ ಮಾತ್ರ ಲಾಭ ಆಗಿದೆ. ಈ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲರೂ ಒಂದೇ ತಾಯಿಯಾಗಿ ಮಕ್ಕಳಾಗಿ ಬದುಕತಕ್ಕಂಥ ಈ ದೇಶದ ಸಂಸ್ಕೃತಿನ, ಐಕ್ಯತೆನ ನೀವೆಲ್ಲ ಕಾಪಾಡಿಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಕಳಕಳಿ ಮನವಿ ಕೂಡ ಮಾಡಿಕೊಳ್ತೀನಿ. ಈ ದೇಶ ಯಾರು ಸೊತ್ತಲ್ಲ, ಈ ದೇಶ ಎಲ್ಲರಿಗೂ ಸಮ ಇದೆ. ಇವರು ದಿನ ಬೆಳಿಗ್ಗೆ ಅಂದ್ರೆ ಒಂದು ಮುಸಲ್ಮಾನ, ಒಂದು ಪಾಕಿಸ್ತಾನ, ಒಂದು ತಾಲಿಬಾನ್, ಈ ಹೇಳದ್ ಬಿಟ್ರೆ ಬಿಜೆಪಿ ಹತ್ರ ಏನು ಉಳಿದಿಲ್ಲ. ಇವತ್ತು ಕೊನೆಯದಾಗಿ ಹೇಳ್ಬೇಕಾಗಿದ್ರೆ ಬಿಜೆಪಿ ಎರಡೇ ಸವಾಲಿದೆ. ನೀವೇನು ವಿಶ್ವಗುರು, ಈ ದೇಶ ಬಹಳ ಮುಂದೆ ದೊಡ್ಡದಾಗಿದೆ ಅಂತ ನೀವು ಭಾಷಣ ಮಾಡ್ತೀರಿ. 1940 ಸಾಕ ಮಾತಾಡಲ್ಲ, ನನಗೂ ಚಟ ಮಾತಾಡೋದು. 1947 ಇಸ್ವಿಯಿಂದ 2014 ಇಸ್ವಿವರೆಗೆ ಈ ದೇಶದ ಸಾಲ 55 ಲಕ್ಷ ಕೋಟಿ ಇತ್ತು. ಎಷ್ಟಿತ್ತು? 14 ಪ್ರಧಾನಮಂತ್ರಿಗಳು ಈ ದೇಶದ ಸಾಲ 1947 ಇಸ್ವಿನಿಂದ 2014 ಇಸ್ವಿವರೆಗೆ 55 ಲಕ್ಷ ಕೋಟಿ ಸಾಲ ಇತ್ತು. ಇವತ್ತು 11 ವರ್ಷ ಆಗಿದ್ದ ಪ್ರಧಾನಮಂತ್ರಿ ಮೋದಿ ಸಾಹೇಬರು ಬಂದು ಈ ದೇಶದ ಸಾಲ 200 ಲಕ್ಷ ಕೋಟಿ ಇದೆ. ಎಷ್ಟಿದೆ?
ಇಲ್ಲಿ ಹೆಣ್ಮಕ್ಳು ಇದಾರಲ್ಲ ತಾಯಿ, ಒಂದ್ ತೊಲೆ ಬಂಗಾರ ಎಷ್ಟಿತ್ತು ಕೊಡ್ತು 2014 ಇಸ್ವಿಗೆ? 28,000 ಎಷ್ಟಿತ್ತವ? ಎಷ್ಟಿತ್ತು? 28,000 ಒಂದ್ ತೊಲೆ ಬಂಗಾರ ಇತ್ತು 2014 ಇಸ್ವಿನಲ್ಲಿ. ಇವತ್ತೆಷ್ಟಿದೆ? ಲಬ್ಬ 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 ಹೊಡ್ಕೋಬೇಕು ಎರಡು ಕೈಲಿ ನಮ್ಮ ಕಡೆ. ಎಷ್ಟಿದೆ? ಇದ್ರ ಬಗ್ಗೆ ಬಿಜೆಪಿ ಉತ್ತರ ಕೊಡ್ತಾರ? 2014 ಇಸ್ವಿನಲ್ಲಿ ಡಾಲರ್ಗೆ 56 ರೂಪಾಯಿ ಇತ್ತು. 56 ರೂಪಾಯಿ ಒಂದು ಡಾಲರ್ ಖರೀದಿ ಮಾಡಬಹುದಾಗಿತ್ತು. ಇವತ್ತು ಹೆಚ್ಚು ಕಮ್ಮಿ 90 ರೂಪಾಯಿಗೆ ಹೋಗಿದೆ. ಕೇವಲ 11 ವರ್ಷದಲ್ಲಿ 40% ಈ ದೇಶದ ರುಪಿ ಡಿವ್ಯಾಲ್ಯೂ ಆಗಿದೆ. ಇದ್ರ ಬಗ್ಗೆ ಬಿಜೆಪಿ ಮಾತನಾಡೋದಿಲ್ಲ. ಹಂಗಾಗಿ ನಾನು ಜಾಸ್ತಿ ಮಾತನಾಡಕ್ ಹೋಗುದಿಲ್ಲ. ಇವತ್ತು ನಿಮ್ಮೆಲ್ಲರ ಪರವಾಗಿ ನಮ್ಮ ಶಾಸಕರಾಗಿರ್ತಕ್ಕಂಥ ಉದಯನ್ ಅವರು ಬಂದರೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತ ಸ್ವಾಗತವನ್ನು ಮಾಡ್ತೀನಿ. ಅದೇ ರೀತಿಯಾಗಿ ನಮ್ಮ ದರ್ಶನ್ ಪುಟ್ಟೇನ್ ಅವರು ಬಂದಿದ್ದಾರೆ. ಶಾಸಕರು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ. ಇವತ್ತು ವಿಶೇಷವಾಗಿ ನಮ್ಮ ಸರ್ಕಾರ ರೈತರ ಪರವಾಗಿ ಬಹಳಷ್ಟು ಕಾರ್ಯಕ್ರಮಗಳು ಮಾಡಿದೆ. ಉದಾಹರಣೆಗೆ ಕೇಂದ್ರದಲ್ಲಿ ಇದ್ದಾಗ ಸುಮಾರು 73,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ವಿ. ಇವತ್ತು ರಾಜ್ಯದಲ್ಲಿ ಕಳೆದ ಬಾರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 8,500 ಕೋಟಿ ಸಾಲ ಮನ್ನಾವನ್ನು ಮಾಡಿದ್ರು. ನಾವೇ ಪ್ರಪ್ರಥಮ ಬಾರಿಗೆ ಭಾರತ ದೇಶದಲ್ಲಿ 3 ಲಕ್ಷವರೆಗೆ ಬಡ್ಡಿ ರಹಿತ ಸಾಲ ಪ್ರಾರಂಭ ಮಾಡಿರ್ತಕ್ಕಂಥ ನಾವೇ. ಅದಾದ್ಮೇಲೆ ಗುಜರಾತ್ ನಲ್ಲಿ ಪ್ರಾರಂಭ ಮಾಡಿದ್ರು. ಇಂಥ ಹಲವಾರು ಕಾರ್ಯಕ್ರಮಗಳು, ಉಳುವನೆ ಹೊಡೆಯುವಂತ ಕಾರ್ಯಕ್ರಮ ಇವತ್ತು ಬಿಜೆಪಿ ಅವರು ಮಾತನಾಡ್ತಾರೆ. ಇವತ್ತು ಇಡೀ ದೇಶದಲ್ಲಿ, ಭಾರತ ದೇಶದಲ್ಲಿ ತಿಮ್ಮಪ್ಪಗೆ, ಮಾರಪ್ಪಗೆ, ಗೌಡಿಗೆ, ಕುಮಾರಗೌಡಿಗೆ, ಮಲ್ಲಮ್ಮಗೆ, ಮಾರಮ್ಮಗೆ ಇವತ್ತೊಂದು ತುಂಡಷ್ಟು ಭೂಮಿ ಇದ್ರೆ ಉಳುವನೆ ಹೊಡೆಯಂತ ಮಾಡಿದ್ರ ಕಾರ್ಯಕ್ರಮ ಮುಖಾಂತರ ಜಮ್ಮು ಕಾಶ್ಮೀರದ ಕನ್ಯಾಕುಮಾರಿವರೆಗೆ ಬಡವರ ಹೆಸರಿಗೆ ಭೂಮಿ ಇದ್ರೆ ಅದು ಶ್ರೀಮತಿ ಇಂದಿರಾ ಗಾಂಧಿ ಅವರು ದೇವರಾಜ ನಡೆಸಬೇಕಂತ